2026ರಲ್ಲಿ ನಾನು ಹೊಸದಾಗಿ ಒಂದು ಕೃಷಿ ಶುರು ಮಾಡಬೇಕಾದ್ರೆ ಯಾವುದರಿಂದ ಶುರು ಮಾಡ್ತೇನೆ ಅಂತ ಕೇಳಿದ್ರೆ ಅದು ಅಡಿಕೆ ಅಲ್ಲ, ತೆಂಗು ಅಲ್ಲ, ಕರಿಮೆಣಸು ಕೂಡ ಅಲ್ಲ. ನಾನು ಆಯ್ಕೆ ಮಾಡುವ ಬೆಳೆ ನಿಂಬೆ. ನೀವು ನಿಂಬೆನಾ ಅಂತ ಕೇಳ್ಬೋದು. ಹೌದು, ಖಂಡಿತವಾಗಿ ನಿಂಬೆನೆ. ಈಗ ನಿಮಗೆ ಅನಿಸ್ಬೋದು ಕೂಡ ನಿಂಬೆ ಕೃಷಿ ಅಂದರೆ ಅದರಲ್ಲಿ ಹೊಸದೇನಿದೆ, ಇದು ವರ್ಷಗಳಿಂದ ಮಾಡ್ತಾ ಬಂದಿರುವ ಕೃಷಿ ಅಂತ ಅನ್ನಿಸ್ತದೆ. ನಿಮ್ಮ ಪ್ರಶ್ನೆ ಸರಿಯೇ, ಆದರೆ ನಾನು ಇವತ್ತು ನಿಂಬೆ ಕೃಷಿ ಬಗ್ಗೆ ಮಾತನಾಡೋಕ್ಕೆ ಕಾರಣ ಇದು ಹೊಸ ಬೆಳೆ ಅಂತ ಅಲ್ಲ. 2026ರಲ್ಲಿ ದೊಡ್ಡ ಅವಕಾಶವಾಗುವ ಒಂದು ಬೆಳೆ ಆಗ್ಬೋದು ಅನ್ನೋ ಕಾರಣಕ್ಕೆ ಈ ವಿಡಿಯೋ ಮುಗಿಯುವಷ್ಟರಲ್ಲಿ ನಿಂಬೆ ಕೃಷಿಯ ಭವಿಷ್ಯ, 1 ಎಕರೆಗೆ ಎಷ್ಟು ಗಿಡ ಹಾಕ್ಬೋದು, ಎಷ್ಟು ವರ್ಷ ಕಾಯಬೇಕು, ಇನ್ನು ಯಾವ ತಳಿ ಹಾಕಿದರೆ ಒಳ್ಳೆಯದು, ಮತ್ತೆ ರೈತರು ಲಕ್ಷಗಳಲ್ಲಿ ಆದಾಯ ಇದರಿಂದ ಹೇಗೆ ಗಳಿಸ್ತಿದ್ದಾರೆ ಅನ್ನೋದರ ಒಂದು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಹಾಗಿದ್ರೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಯಾಕಂತ ಹೇಳಿದರೆ ಕೊನೆಯವರೆಗೂ ನೋಡಿದರೆ ನಿಮಗೆ ಒಂದು ಸಂಪೂರ್ಣ ಮಾಹಿತಿ ಇದರಿಂದ ದೊರೆಯುತ್ತದೆ. ಇನ್ನು ನನ್ನ ಚಾನಲ್ ನಿರುತ್ತರವನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿದ್ರೆ ದಯವಿಟ್ಟು ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡೋಣ. ನಾನು ನಿಮ್ಮಲ್ಲಿ ಒಂದು ಚಿಕ್ಕ ಪ್ರಶ್ನೆಯನ್ನು ಕೇಳ್ತೇನೆ. ನಮ್ಮ ಮನೆಗಳಲ್ಲಿ ಲಿಂಬೆಹಣ್ಣನ್ನು ನಾವು ಆಲ್ಮೋಸ್ಟ್ ಯೂಸ್ ಮಾಡ್ತೇವೆ. ನಿಮಗೆ ಗೊತ್ತೇ ಇದೆ, ಜ್ಯೂಸ್ಗಿರ್ಬೋದು ಅಥವಾ ಯಾವುದೇ ಒಂದು ಅಡುಗೆ ಮಾಡುವಾಗ ಕೂಡ ಲಿಂಬೆಹಣ್ಣನ್ನು ನಾವು ಆಲ್ಮೋಸ್ಟ್ ಯೂಸ್ ಮಾಡ್ತೇವೆ. ಅಷ್ಟೇ ಅಲ್ಲದೆ ಬೆಳಗ್ಗೆ ಒಂದು ಟೀ ಹೋಟೆಲ್ಗೆ ಹೋದರೂ, ಮಧ್ಯಾಹ್ನ ಒಂದು ದೊಡ್ಡ ಹೋಟೆಲ್ಗೆ ಹೋಗಿ ನೋಡಿ, ಇನ್ನು ಸಂಜೆ ಒಂದು ಜ್ಯೂಸ್ ಸೆಂಟರ್ಗೆ ಹೋದರೂ ಕೂಡ ಎಲ್ಲ ಕಡೆ ನಿಂಬೆ ಬೇಕೇ ಬೇಕು. ಮನೆಗಳಲ್ಲಿ, ಹೋಟೆಲ್ಗಳಲ್ಲಿ, ಕ್ಯಾಟ್ರಿಂಗ್ನಲ್ಲಿ, ಉಪ್ಪಿನಕಾಯಿ ತಯಾರಿಕೆಯಲ್ಲಿರ್ಬೋದು, ಜ್ಯೂಸ್ ಉದ್ಯಮದಲ್ಲಿ, ಕೆಲವು ಪಾನೀಯಗಳಲ್ಲಿ, ಇನ್ನು ಹೆಚ್ಚಾಗಿ ಔಷಧೀಯ ಮತ್ತು ಸೌಂದರ್ಯ ಉತ್ಪನ್ನಗಳ ತಯಾರಿಕೆಯಲ್ಲಿ ಕೂಡ ನಿಂಬೆಯ ಬಳಕೆ ಬಹಳಷ್ಟಿದೆ. ಅಂದರೆ ನಿಂಬೆ ಅನ್ನುವಂಥದ್ದು ಒಂದು ಸೀಸನ್ ಹಣ್ಣು ಮಾತ್ರ ಅಲ್ಲ, ಜನರ ದೈನಂದಿನ ಜೀವನದ ಒಂದು ಭಾಗ. ಇದೇ ನಿಂಬೆ ಕೃಷಿಯ ಒಂದು ಬಹುದೊಡ್ಡ ಶಕ್ತಿ ಅಂತ ಹೇಳ್ಬೋದು. ಇತ್ತೀಚಿನ ಕೆಲವು ವರ್ಷಗಳನ್ನು ನಾವು ಗಮನಿಸಿದರೆ ಕೃಷಿಯಲ್ಲಿ ಒಂದು ದೊಡ್ಡ ಬದಲಾವಣೆ ನಡೀತಾ ಇದೆ. ಮೊದಲು ರೈತರು ನಮ್ಮ ಊರಿನಲ್ಲಿ ಎಲ್ಲರೂ ಬೆಳೆಯುವ ಒಂದು ಬೆಳೆಯನ್ನೇ ಬೆಳೀತಾ ಇದ್ರು, ಹಾಗೇನೆ ಅವರ ಯೋಚನೆ ಇರ್ತಿತ್ತು. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ನಾವು ಕೃಷಿಯನ್ನು ಕೇವಲ ಒಂದು ಉದ್ಯಮ ಅಂದರೆ ಒಂದು ಕೃಷಿ ಅಂತ ನೋಡದೆ ನಾವು ಉದ್ಯಮದ ರೀತಿ ನೋಡಬೇಕು. ಕೃಷಿಯನ್ನು ಬಿಸ್ನೆಸ್ ರೀತಿ ನೋಡುವ ಒಂದು ಮೈಂಡ್ಸೆಟ್ ನಮ್ಮಲ್ಲಿ ಬೆಳೆದುಕೊಂಡ್ರೆ ಮಾತ್ರ ನಮಗೆ ಅದರಿಂದ ಹೆಚ್ಚಿನ ಆದಾಯವನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಎಲ್ಲ ರೈತರು ಕೂಡ ಒಂದು ಬಿಸ್ನೆಸ್ ಮೈಂಡ್ಸೆಟ್ಟಿಂದ ನಿಂಬೆ ಕೃಷಿಯನ್ನು ಮಾಡುವ ಕಡೆ ಕೂಡ ಒಂದು ಹೆಚ್ಚಿನ ಗಮನವನ್ನು ಕೊಡಬೇಕು ಅಂತ ನನ್ನ ಭಾವನೆ. ಯಾಕಂತ ಹೇಳಿದರೆ ಇದಕ್ಕೆ ಮಾರುಕಟ್ಟೆ ಕೂಡ ಇದೆ, ಬೇಡಿಕೆ ಕೂಡ ಹಾಗೇನೆ ಇರ್ತದೆ. ಹಾಗೇನೆ ಇನ್ನೊಂದು 10-15 ವರ್ಷಗಳ ಒಂದು ಫ್ಯೂಚರನ್ನು ನೋಡಿದರೆ ಕೂಡ ಇದರ ಒಂದು ಫ್ಯೂಚರ್ ಕೂಡ ಸ್ಟ್ರಾಂಗ್ ಆಗಿದೆ ಅಂತಲೇ ಹೇಳ್ಬೋದು ಈ ನಿಂಬೆ ಕೃಷಿಯದ್ದು. ಆದರೆ ಇಲ್ಲಿ ಒಂದು ವಿಷಯವನ್ನು ನಾವು ಸ್ಪಷ್ಟವಾಗಿ ಹೇಳಬೇಕು. ಯೂಟ್ಯೂಬ್ನಲ್ಲಿ ಹಲವರು ಹೇಳ್ತಾರೆ ಅಂತ ನಿಂಬೆ ಹಾಕಿ 1 ವರ್ಷದಲ್ಲಿ ಕೋಟ್ಯಾಧಿಪತಿ ಆಗ್ಬೋದು ಅಂತ ಯಾವುದೇ ಕಾರಣಕ್ಕೂ ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. ನಾನು ಹಾಗೆ ಹೇಳಲ್ಲ ಕೂಡ. ಯಾಕಂದರೆ ಕೃಷಿ ಅನ್ನೋದು ಒಂದು ಸಿನಿಮಾ ಅಲ್ಲ. ಇವತ್ತು ನೆಟ್ಟರೆ ನಾಳೆ ಲಕ್ಷ ಹಣ ಬರುವುದಿಲ್ಲ, ಅದು ಸಾಧ್ಯವೂ ಕೂಡ ಇಲ್ಲ. ಕೃಷಿಗೆ ಸಮಯ ಬೇಕು, ತಾಳ್ಮೆ ಬೇಕು, ಒಂದು ಸರಿಯಾದ ನಿರ್ವಹಣೆ ಬೇಕು. ಹಾಗಾದರೆ ಮಾತ್ರ ಈ 3 ಒಂದೇ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ನೀವು ನಿರ್ವಹಿಸಿದರೆ ಮಾತ್ರ ನಿಂಬೆ ಕೃಷಿ ನಿಮಗೆ ಉತ್ತಮ ಆದಾಯ ನೀಡುವ ಒಂದು ಸಾಮರ್ಥ್ಯ ಇದರಿಂದ ಖಂಡಿತ ಇದೆ. ಹಾಗಾಗಿ ನಿಂಬೆ ಕೃಷಿ ಅಂದರೆ ಒಂದು ಮ್ಯಾಜಿಕ್ ಕೃಷಿ ಅಂತ ನೀವು ಭಾವಿಸಬೇಡಿ. ನಿಮಗೆ ಒಂದು ಒಳ್ಳೆಯ ತಾಳ್ಮೆ ಇದ್ದರೆ, ಒಂದು ತೋಟಗಾರಿಕಾ ಕೃಷಿಯ ಒಂದು ತಾಳ್ಮೆ ನಿಮ್ಮಲ್ಲಿದ್ದರೆ ಈ ನಿಂಬೆ ಕೃಷಿಯನ್ನು ಮಾಡುವಂಥದ್ದು ಬಹಳ ಉತ್ತಮ. ಈಗ ಎಲ್ಲರೂ ಕೇಳುವ ಪ್ರಶ್ನೆ ಅದೇನೆಂದರೆ 1 ಎಕರೆಗೆ ಎಷ್ಟು ಗಿಡವನ್ನು ನೆಡಬಹುದು, ಎಷ್ಟು ಗಿಡ ಬರ್ತದೆ ಅನ್ನುವಂಥದ್ದು. ಇದು ಸಂಪೂರ್ಣವಾಗಿ ನೀವು ಇಡುವ ಅಂತರದ ಮೇಲೆ ಅವಲಂಬಿತ. ನೀವು ಎಷ್ಟು ಅಂತರವನ್ನು ಕೊಟ್ಟು ಇದನ್ನು ನೆಡ್ತೀರಾ ಅನ್ನೋದ್ರ ಮೇಲೆ ಇದು ಅವಲಂಬಿತವಾಗಿರ್ತದೆ. ಸಾಮಾನ್ಯವಾಗಿ 15x15 ಅಥವಾ 16x16 ಅಡಿ ಅಂತರದಲ್ಲಿ ನೆಟ್ಟರೆ ಉತ್ತಮ. ಯಾಕಂತ ಹೇಳಿದರೆ ಹೆಚ್ಚು ಅಂತರವನ್ನು ಕಾಯ್ದುಕೊಂಡ್ರೆ ಕೂಡ ಒಳ್ಳೆಯದು. ಯಾಕಂತ ಹೇಳಿದರೆ ಇದು ವರ್ಷದಿಂದ ವರ್ಷಕ್ಕೆ ಮರವಾಗಿ ಬೆಳೆಯೋದ್ರಿಂದ ಇದರ ಅಂತರ ಜಾಸ್ತಿ ಇದ್ದರೆ ಇದರ ಇಳುವರಿಗೂ ಕೂಡ ಒಳ್ಳೆಯದು. ಸುಮಾರು 170ರಿಂದ 190 ಗಿಡಗಳವರೆಗೆ 1 ಎಕರೆಗೆ ನೀವು ನೆಡ್ಬೋದು. ಇದರಿಂದ ಕಡಿಮೆ ನೆಟ್ಟರು ಕೂಡ ಒಳ್ಳೆಯದೇ. ಕೆಲವರು ಹೆಚ್ಚು ಗಿಡ ಹಾಕೋಣ ಅಂತ ಹತ್ತಿರ ನೆಡ್ತಾರೆ. ಇದು ದೊಡ್ಡ ತಪ್ಪು. ಯಾಕಂದರೆ ಇದು ಇಂದು ಚಿಕ್ಕ ಗಿಡ ಇರ್ಬೋದು, ನೀವು ನೆಡುವಾಗ ಚಿಕ್ಕದಿದ್ರೂ ಕೂಡ 5 ವರ್ಷಗಳ ನಂತರ ದೊಡ್ಡ ಮರ ಆಗಿ ಬೆಳೆಯೋದ್ರಿಂದ ಬೆಳಕು ಕಡಿಮೆ ಆಗ್ತದೆ, ಗಾಳಿ ಸರಿಯಾಗಿ ಓಡಾಡುವುದಿಲ್ಲ, ರೋಗಗಳು ಹೆಚ್ಚಾಗುವ ಸಾಧ್ಯತೆ ಕೂಡ ಇದರಿಂದ ಜಾಸ್ತಿ ಇರ್ತದೆ. ಆದ್ದರಿಂದ ಪ್ರಾರಂಭದಲ್ಲೇ ಸರಿಯಾದ ಪ್ಲಾನಿಂಗ್ ಬಹಳ ಮುಖ್ಯವಾಗ್ತದೆ. ಇನ್ನೊಂದು ದೊಡ್ಡ ಪ್ರಶ್ನೆ ಏನಂದರೆ ಎಷ್ಟು ವರ್ಷದಲ್ಲಿ ಆದಾಯ ಶುರುವಾಗ್ತದೆ ಅನ್ನುವಂಥದ್ದು. ಸತ್ಯ ಹೇಳಬೇಕಂದ್ರೆ ನಿಂಬೆ ಕೃಷಿ ತಾಳ್ಮೆ ಇರುವ ರೈತನ ಕೃಷಿ. ನಾನು ಆಗಾಗಲೇ ಹೇಳಿದಾಗೆ ಮೊದಲ ವರ್ಷದಿಂದನೇ ನಿಮಗೆ ಒಂದು ಇನ್ಕಮ್ ಬರುವ ಸಾಧ್ಯತೆ ಕಡಿಮೆ. ಇದರಿಂದ
ಮೊದಲ ವರ್ಷ ಗಿಡ ತನ್ನ ಬೇರುಗಳನ್ನ ಬಲಪಡಿಸಿಕೊಳ್ತದೆ. 2ನೇ ವರ್ಷ ಸ್ವಲ್ಪ ಹೂವನ್ನ ನೀವು ಕಾಣಬಹುದು, ಸ್ವಲ್ಪ ಕಾಯಿ ಕೂಡ ಬರ್ಬೋದು. ಆದ್ರೆ ಇದನ್ನೇ ನೋಡಿ ಈಗಲೇ ಲಕ್ಷಗಳಷ್ಟೇ ನೀವು ಮಾಡ್ಬೋದಂತ ಯಾವುದೇ ಕಾರಣಕ್ಕೂ ಯೋಚಿಸಬೇಡಿ. ಇದು 3ನೇ ವರ್ಷದಿಂದ ಮರ ತನ್ನ ನಿಜವಾದ ಸಾಮರ್ಥ್ಯವನ್ನ ತೋರಿಸಲು ಪ್ರಾರಂಭಿಸುತ್ತದೆ. ಅದಾದ ಮೇಲೆ ಸರಿಯಾದ ನಿರ್ವಹಣೆಯನ್ನ ನೀವು ಮಾಡುವುದಾದ್ರೆ ಹಲವಾರು ವರ್ಷಗಳವರೆಗೆ ನಿರಂತರವಾಗಿ ಉತ್ಪಾದನೆ ಕೊಡಬಲ್ಲವ ಒಂದು ಕೃಷಿ ಅಂತಾನೆ ಹೇಳ್ಬೋದು. ಇದೇ ಕಾರಣಕ್ಕೆ ಹಲವರು ಇದನ್ನ ದೀರ್ಘಾವಧಿಯ ಒಂದು ಹೂಡಿಕೆ ಅಂತ ನೋಡ್ತಾರೆ. ಇಲ್ಲಿ ನೀವು ಒಂದು ವಿಷಯವನ್ನ ಗಮನಿಸಬೇಕು. ನಿಂಬೆ ಕೃಷಿಯಲ್ಲಿ ಯಶಸ್ಸು ಗೊಬ್ಬರದಿಂದ ಮಾತ್ರ ಬರುವುದಿಲ್ಲ, ಔಷಧಿಯಿಂದ ಮಾತ್ರ ಕೂಡ ಬರುವುದಿಲ್ಲ. ಯಶಸ್ಸು ಆರಂಭವಾಗುವುದು ಮಣ್ಣಿನಿಂದ. ಹೌದು, ಮಣ್ಣು ಎನ್ನುವಂಥದ್ದು ಇದಕ್ಕೆ ಬಹಳ ಮುಖ್ಯ. ನೀರು ನಿಂತುಕೊಳ್ಳುವ ಜಾಗದಲ್ಲಿ ನಿಂಬೆ ತುಂಬಾ ಚೆನ್ನಾಗಿ ಬೆಳೀತದೆ ಅಂತ ಯಾರಾದ್ರೂ ಹೇಳಿದ್ರೆ ಅದನ್ನು ನೀವು ನಂಬಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಇದಕ್ಕೆ ಬೇರುಗಳಿಗೆ ಗಾಳಿ ಬೇಕು, ನೀರಿನ ಸರಿಯಾದ ಹೊರಹರಿವು ಕೂಡ ಬೇಕಾಗ್ತದೆ. ಇಲ್ದಿದ್ರೆ ಬೇರು ಸಮಸ್ಯೆ, ಒಂದು ಫಂಗಸ್ ರೋಗಗಳು, ಬೆಳವಣಿಗೆ ಕುಂಠಿತ ಇವೆಲ್ಲ ಶುರುವಾಗ್ಬೋದು. ಆದ್ದರಿಂದ ಗಿಡ ನೆಡುವ ಮೊದಲು ಮಣ್ಣು ಸರಿಯಾಗಿದೆಯಾ, ನೀರಿನ ಡ್ರೈನೇಜ್ ಸರಿ ಇದೆಯಾ ಅನ್ನೋದನ್ನ ಖಂಡಿತ ಪರಿಶೀಲಿಸಬೇಕು. ಆಗ ಮಾತ್ರ ನಿಮ್ಗೆ ಒಂದು ಒಳ್ಳೆಯ ಇಳುವರಿಯನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಇದೀಗ ಇನ್ನೊಂದು ತುಂಬಾ ಮುಖ್ಯವಾದ ಪ್ರಶ್ನೆ ಏನಂದ್ರೆ, ಯಾವ ತಳಿಯ ನಿಂಬೆ ನೆಟ್ರೆ ಉತ್ತಮ ಅನ್ನುವಂಥದ್ದು. ಇಲ್ಲಿ ಹಲವರು ದೊಡ್ಡ ತಪ್ಪನ್ನ ಮಾಡ್ತಾರೆ. ಯಾರೋ ಒಬ್ಬ ರೈತ ಒಂದು ತಳಿ ನೆಟ್ಟಿದ್ದಾನೆ ಅಂತ ಅದನ್ನೇ ಕಣ್ಣು ಮುಚ್ಚಿಕೊಂಡು ಖರೀದಿಸ್ತಾರೆ. ಹಾಗೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಕರ್ನಾಟಕದ ವಿಚಾರಕ್ಕೆ ಬಂದ್ರೆ ನಾನು ಮೊದಲಿಗೆ ಪರಿಗಣಿಸುವ ಒಂದು ತಳಿ ಇದ್ರೆ ಅದು ಕಾಗ್ಜಿ ಲೈನ್. ಯಾಕೆ ಅಂದ್ರೆ ಕಾಗ್ಜಿ ನಿಂಬೆ ತನ್ನ ಹೆಚ್ಚಿನ ಜ್ಯೂಸ್ ಅಂಶ, ತೆಳುವಾದ ಸಿಪ್ಪೆ ಇರಬಹುದು, ಉತ್ತಮ ಗುಣಮಟ್ಟ ಮತ್ತು ಮಾರುಕಟ್ಟೆ ಬೇಡಿಕೆಯ ಕಾರಣದಿಂದ ಬಹಳ ಜನಪ್ರಿಯವಾಗಿರುವಂತ ಒಂದು ತಳಿ. ವಿಜಯಪುರ ಭಾಗದಲ್ಲಿ ಈ ತಳಿಯನ್ನ ದೀರ್ಘಕಾಲದಿಂದ ಬೆಳೆಯಲಾಗ್ತಿದೆ. ಅದಕ್ಕೆ GI ಅಂದ್ರೆ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಮಾನ್ಯತೆಯೂ ಕೂಡ ದೊರೆತಿದೆ. ವಿಜಯಪುರ ಜಿಲ್ಲೆ ಮಾತ್ರವೇ ಕರ್ನಾಟಕದ ಒಟ್ಟು ನಿಂಬೆ ಉತ್ಪಾದನೆಯಲ್ಲಿ ಸುಮಾರು 58% ಕೊಡುಗೆ ನೀಡುತ್ತದೆ. ಆದ್ರೆ ಇದರಿಂದ ಕಾಗ್ಜಿ ಮಾತ್ರ ಉತ್ತಮ, ಉಳಿದ ತಳಿಗಳು ಬೇಡ ಅಂತ ಅರ್ಥ ಅಲ್ಲ. ಇತ್ತೀಚಿನ ತೋಟಗಾರಿಕಾ ಸಂಶೋಧನೆಗಳಲ್ಲಿ ವಿಕ್ರಮ್, ಬಾಲಾಜಿ ಮತ್ತು ಕಾಗ್ಜಿ ತಳಿಗಳು ಉತ್ತಮ ಬೆಳವಣಿಗೆ, ಇಳುವರಿ ಅಥವಾ ಹಣ್ಣಿನ ಗುಣಮಟ್ಟದ ದೃಷ್ಟಿಯಿಂದ ಉತ್ತಮ ಪ್ರದರ್ಶನವನ್ನ ಕೂಡ ತೋರಿವೆ. ಕೆಲವು ಪ್ರಯೋಗಗಳಲ್ಲಿ ವಿಕ್ರಮ್ ಒಟ್ಟಾರೆ ಬೆಳವಣಿಗೆಯ ಮತ್ತು ಇಳುವರಿಯಲ್ಲಿ ಮುಂಚೂಣಿಯಲ್ಲಿದ್ರೆ, ಕಾಗ್ಜಿ ಹೆಚ್ಚು ಜ್ಯೂಸ್ ಅಂಶ ಇರುವುದರಿಂದ ಇದನ್ನ ಒಂದು ಜ್ಯೂಸ್ಗೆ ಜಾಸ್ತಿಯಾಗಿ ಬಳಸುವಂತ ಒಂದು ನಿಂಬೆ ಅಂತ ಹೇಳ್ಬೋದು ಈ ಕಾಗ್ಜಿ. ಮತ್ತು ಬಾಲಾಜಿ ಕೂಡ ಪ್ರತಿ ಗಿಡಕ್ಕೆ ಹೆಚ್ಚಿನ ಹಣ್ಣುಗಳನ್ನ ನೀಡಿದ ತಳಿಗಳಲ್ಲಿ ಒಂದಾಗಿರುವುದರಿಂದ ಇದನ್ನ ಕೂಡ ನೀವು ಒಂದು ಆಪ್ಷನ್ ತರ ನೋಡ್ಬೋದು. ಅದರಿಂದ ನನ್ನ ಸಲಹೆ ಏನಂದ್ರೆ, ನರ್ಸರಿಗೆ ಹೋಗಿ ಯಾವುದಾದ್ರೂ ನಿಂಬೆ ಗಿಡ ಕೊಡಿ ಅಂತ ಕೇಳೋ ಬದಲು ನಿಮ್ಮ ಜಿಲ್ಲೆಯ ಒಂದು ತೋಟಗಾರಿಕಾ ಇಲಾಖೆ ಇರ್ಬೋದು, ಕೃಷಿ ವಿಜ್ಞಾನ ಕೇಂದ್ರ ಅಥವಾ ವಿಶ್ವಾಸಾರ್ಹ ನರ್ಸರಿಯ ಸಲಹೆ ಪಡೆದು ನಿಮ್ಮ ಪ್ರದೇಶಕ್ಕೆ ಸೂಕ್ತವಾದ ಒಂದು ಗ್ರಾಫ್ಟೆಡ್ ಗಿಡವನ್ನೇ ಆಯ್ಕೆ ಮಾಡಿ. ಯಾಕಂದ್ರೆ ಸರಿಯಾದ ತಳಿಯ ಆಯ್ಕೆ ಮಾಡಿದ್ರೆ ಕೃಷಿಯ ಅರ್ಧ ಯಶಸ್ಸು ಇಲ್ಲಿಯೇ ಆರಂಭವಾಗುವಂಥದ್ದು. ಇನ್ನೊಂದು ವಿಷಯ ಏನಂದ್ರೆ, ಇಂದು ಹಲವರು ನಿಂಬೆ ಬೆಲೆ ತುಂಬಾ ಜಾಸ್ತಿ ಇದೆ, ನಾಳೆ ನಾನು ನೆಟ್ರೆ 3 ವರ್ಷಗಳ ನಂತರವೂ ಕೂಡ ಇದೇ ಬೆಲೆ ನಂಗೆ ಸಿಗುತ್ತಾ ಅಂತ ಕೇಳ್ತಾರೆ. ಈ ಪ್ರಶ್ನೆ ತುಂಬಾ ಒಳ್ಳೆಯದು. ಯಾಕಂತ ಹೇಳಿದ್ರೆ ಕೃಷಿಯಲ್ಲಿ ಯಾವ ಬೆಳೆಯ ಬೆಲೆಯೂ ಕೂಡ ಶಾಶ್ವತ ಆಗಿ ಇರುವುದಿಲ್ಲ. ಕೆಲವೊಮ್ಮೆ ಬೆಲೆ ತುಂಬಾ ಚೆನ್ನಾಗಿರ್ತದೆ, ಕೆಲವೊಮ್ಮೆ ಕಡಿಮೆ ಕೂಡ ಆಗ್ಬೋದು. ಆದ್ದರಿಂದ ನಿಂಬೆ ಕೃಷಿ ಮಾಡುವ ಮುಂಚೆ ಬೆಲೆ ಯಾವಾಗ್ಲೂ ಜಾಸ್ತಿ ಇರುತ್ತೆ ಅಂತ ಯೋಚಿಸಬೇಡಿ. ಬದಲಾಗಿ ಈ ಬೆಳೆಗೆ ವರ್ಷ ಪೂರ್ತಿ ಬೇಡಿಕೆ ಇದೆಯಾ ಅನ್ನೋದನ್ನ ಒಂದ್ಸಲ ಯೋಚಿಸಿ. ಇಲ್ಲಿಯೇ ನಿಂಬೆ ಎನ್ನುವಂಥದ್ದು ಬಲವಾಗ್ತದೆ. ಯಾಕಂತ ಹೇಳಿದ್ರೆ ಜನರು ಪ್ರತಿ ವರ್ಷ ಪೂರ್ತಿ ನಿಂಬೆಯನ್ನ ಬಳಸ್ತಾರೆ. ಆದ್ರೆ ಈ ಬೇಡಿಕೆಯನ್ನ ಹಣವಾಗಿಸೋದು ರೈತನ ನಿರ್ವಹಣೆ, ಗುಣಮಟ್ಟ ಇರ್ಬೋದು ಮತ್ತು ಸರಿಯಾದ ಮಾರಾಟದ ಮೇಲೆ ಅವಲಂಬಿತವಾಗಿರ್ತದೆ. ಹಾಗಾದ್ರೆ ಒಂದು ಮುಖ್ಯ ಪ್ರಶ್ನೆ ಬರ್ತದೆ, ನಿಂಬೆ ಕೃಷಿಯಿಂದ ಲಕ್ಷಗಳಲ್ಲಿ ಆದಾಯ ನಿಜವಾಗಿಯೂ ಸಾಧ್ಯನಾ 1 ಎಕರೆಯಲ್ಲಿ ಅಂತ ಕೇಳಿದ್ರೆ ನನ್ನ ಉತ್ತರ ಖಂಡಿತವಾಗಿಯೂ ಸಾಧ್ಯ ಇದೆ. ಆದ್ರೆ ಒಂದು ಷರತ್ತಿನ ಮೇಲೆ. ಆ ಷರತ್ತು ಏನಂದ್ರೆ, ನೀವು ನಿಂಬೆ ಕೃಷಿಯನ್ನ ಒಂದು ಮರವಾಗಿ ನೋಡಬಾರ್ದು, ಒಂದು ಬಿಸ್ನೆಸ್ ಮಾಡೆಲ್ ತರ ಟ್ರೀಟ್ ಮಾಡಬೇಕು. ಹಲವರು ಗಿಡ ನೆಡ್ತಾರೆ, ಮಳೆ ಬಂದ್ರೆ ಸಂತೋಷ, ಕಾಯಿ ಬಂದ್ರೆ ಇನ್ನೂ ಸಂತೋಷ. ಆದ್ರೆ ಮಾರುಕಟ್ಟೆ ಬಗ್ಗೆ ಯಾವುದೇ ಮಾಹಿತಿಯನ್ನ ಅವರು ಪಡೆದಿರುವುದಿಲ್ಲ. ಯಾವ ತಿಂಗಳಲ್ಲಿ ಬೆಲೆ ಜಾಸ್ತಿ ಇರ್ತದೆ, ಯಾವ ಸಮಯದಲ್ಲಿ ಕಡಿಮೆ ಬೆಲೆ ಇರ್ತದೆ, ಯಾವ ವ್ಯಾಪಾರಿಗಳು ದೊಡ್ಡ ಪ್ರಮಾಣದಲ್ಲಿ ಇದನ್ನ ಖರೀದಿ ಮಾಡ್ತಾರೆ, ಯಾವ ಗುಣಮಟ್ಟಕ್ಕೆ ಹೆಚ್ಚು ಬೆಲೆ ಸಿಗ್ತದೆ, ಇದರ ಬಗ್ಗೆ ಗಮನ ಕೊಡುವುದೇ ಇಲ್ಲ. ಅಲ್ಲಿಯೇ ಆದಾಯ ಎನ್ನುವಂಥದ್ದು ಕಡಿಮೆ ಆಗುವಂಥದ್ದು. ಒಮ್ಮೆ ಯೋಚಿಸಿ ನೋಡಿ, ಒಂದೇ ಊರಿನ 2 ರೈತರು 2 ನಿಂಬೆ ಬೆಳೆದ್ರು ಕೂಡ, ಇಬ್ಬರಿಗೂ ಸುಮಾರು ಒಂದೇ ಇಳುವರಿ ಇದ್ರೂ ಕೂಡ ಒಬ್ಬರಿಗೆ ಉತ್ತಮ ಲಾಭ ಸಿಗ್ಬೋದು, ಇನ್ನೊಬ್ಬರಿಗೆ ಸಾಮಾನ್ಯ ಆದಾಯ ಸಿಗ್ಬೋದು. ಯಾಕಂತ ಹೇಳಿದ್ರೆ ಕಾರಣ ಇಷ್ಟೇ, ಬೆಳೆ ಬೆಳೆಸುವುದು ಒಂದು ಕಲೆ ಆದ್ರೆ ಮಾರಾಟ ಮಾಡುವುದು ಕೂಡ ಇನ್ನೊಂದು ಕಲೆ.
ಅದನ್ನ ಅರ್ಥ ಮಾಡಿಕೊಂಡ ರೈತ ಯಾವಾಗಲೂ ಒಂದು ಹೆಜ್ಜೆ ಮುಂದೆ ಇರ್ತಾನೆ. ಹಾಗಾಗಿ ನೀವು ನಿಂಬೆ ಕೃಷಿಯನ್ನ ಮಾಡಿದ್ರು ಕೂಡ ಅದರ ಮಾರುಕಟ್ಟೆಯ ಬಗ್ಗೆ ಮೊದಲೇ ತಿಳಿದಿರಿ. ಯಾರಿಗೆ ಸೇಲ್ ಮಾಡಬೇಕು, ಇದನ್ನ ಯಾರು ಹೆಚ್ಚಾಗಿ ಖರೀದಿಸ್ತಾರೆ, ಇವೆಲ್ಲ ವಿಷಯವನ್ನ ನೀವು ಅರ್ಥ ಮಾಡಿಕೊಂಡಾಗ ನಿಂಬೆಗೆ ಒಂದೊಳ್ಳೆ ಲಾಭವನ್ನ ಪಡಿಬಹುದು ನೀವು ನಿಂಬೆಯಲ್ಲಿ. ಈಗ ನಾವು ಯಾಕೆ 2026 ಬಗ್ಗೆ ಮಾತನಾಡ್ತಿದ್ದೇವೆ ಅಂತ ನೋಡುವುದಾದ್ರೆ, ಯಾಕಂದ್ರೆ ಇಂದು ರೈತರು ಒಂದೇ ಬೆಳೆಯ ಮೇಲೆ ಅವಲಂಬನೆ ಕಡಿಮೆ ಮಾಡ್ತಾ ಇದ್ದಾರೆ. ತೋಟಗಾರಿಕಾ ಬೆಳೆಗಳ ಕಡೆ ಆಸಕ್ತಿಯನ್ನ ಕೂಡ ಹೆಚ್ಚಿಸ್ತಾ ಇದ್ದಾರೆ. ಇನ್ನು ಜನಸಂಖ್ಯೆ ಹೆಚ್ಚುತ್ತಿದೆ, ಆಹಾರ ಪದ್ಧತಿ ಕೂಡ ಬದಲಾಗ್ತಿದೆ. ಜ್ಯೂಸ್ ಅಂಗಡಿಗಳಿರ್ಬೋದು, ಹೋಟೆಲ್ ಉದ್ಯಮ ಕೂಡ ಬೆಳೀತಾ ಇದೆ. ಸಣ್ಣ ಪ್ರಮಾಣದ ಆಹಾರ ಸಂಸ್ಕರಣಾ ಘಟಕಗಳ ಸಂಖ್ಯೆಯು ಕೂಡ ಹೆಚ್ಚಾಗ್ತಾ ಇದೆ. ಇವೆಲ್ಲವೂ ನಿಂಬೆಯಂತ ಬೆಳೆಗೆ ದೀರ್ಘಾವಧಿಯ ಬೇಡಿಕೆಯನ್ನ ಬೆಂಬಲಿಸುವಂತ ಕಾರಣಗಳು. ನೋಡ್ಬೋದು, ನಿಮ್ಗೆ ಹೋಟೆಲ್ ಉದ್ಯಮ ಜಾಸ್ತಿ ಆದ್ರೆ ಅಥವಾ ಈ ರೀತಿಯ ಒಂದು ಬ್ಯೂಟಿ ಉತ್ಪನ್ನಗಳು ಕೂಡ ಅಂದ್ರೆ ಸೌಂದರ್ಯ ಉತ್ಪನ್ನಗಳು ಜಾಸ್ತಿ ಆದ್ರೂ ಕೂಡ ನಿಂಬೆಗೆ ಬೇಡಿಕೆ ಇದೆ. ಆ ದೃಷ್ಟಿಯಿಂದ 10-15 ವರ್ಷಗಳಲ್ಲಿ ನಿಂಬೆಗೆ ಒಂದು ಒಳ್ಳೆಯ ಮಾರ್ಕೆಟ್ ಖಂಡಿತವಾಗಿ ಸಿಗ್ತದೆ. ಆದ್ರೆ ನಾನು ನಿಮ್ಗೆ ಒಂದು ಎಚ್ಚರಿಕೆಯನ್ನ ಕೊಡ್ಲೇಬೇಕು. ಯಾವುದೊಂದು ಯೂಟ್ಯೂಬ್ನಲ್ಲಿ ಅಥವಾ ಒಂದು ವಾಟ್ಸಪ್ನಲ್ಲಿ ನೋಡಿದ ಕೂಡಲೇ ಈ ಬೆಳೆ ಹಾಕಿ ಜೀವನ ಸೆಟ್ ಆಗ್ಬೋದು ಅಂತ ಹೇಳುವುದನ್ನೆಲ್ಲ ನಂಬೇಡಿ. ಕೃಷಿಯಲ್ಲಿ ಯಾವ ಬೆಳೆಯೂ 100% ಗ್ಯಾರಂಟಿ ಇರೋದಿಲ್ಲ. ಮಳೆ ನಿಮ್ಮ ಕೈಯಲ್ಲಿಲ್ಲ, ಮಾರುಕಟ್ಟೆ ಕೂಡ ನಿಮ್ಮ ಕೈಯಲ್ಲಿಲ್ಲ, ರೋಗಗಳು ಕೂಡ ನಿಮ್ಮ ಕೈಯಲ್ಲಿಲ್ಲ. ಆದರೆ ನಿಮ್ಮ ನಿರ್ವಹಣೆ ಮಾತ್ರ ನಿಮ್ಮ ಕೈಯಲ್ಲಿದೆ. ಅದನ್ನೇ ಉತ್ತಮವಾಗಿ ಮಾಡಿದರೆ ಯಶಸ್ಸಿನ ಸಾಧ್ಯತೆ ಜಾಸ್ತಿ ಇರ್ತದೆ. ಹಾಗಾಗಿ ಲಿಂಬೆ ನಿಮಗೆ ಖಂಡಿತವಾಗಿ ಒಂದು ಒಳ್ಳೆಯ ಆದಾಯ ಕೊಡುವಂಥ ಕೃಷಿ. ಇದನ್ನ ನೀವು ಹಾಕಿ ಖಂಡಿತವಾಗಿ ಕೋಟಿಗಟ್ಟಲೆ ಮಾಡ್ಬೋದು ಅಂತ ಯಾವುದೇ ಕಾರಣಕ್ಕೂ ಹೇಳುವುದಿಲ್ಲ. ನಿಮಗೆ ರಿಸ್ಕ್ ಫ್ಯಾಕ್ಟರ್ ಗೊತ್ತಿದ್ರೆ ಇದನ್ನ ಹಾಕುವ ಕಡೆ ಹೆಚ್ಚಿನ ಒಂದು ಗಮನವನ್ನ ವಹಿಸಿ. ಇದರಿಂದ ಲಾಭ ಅನ್ನುವಂಥದ್ದು ಖಂಡಿತವಾಗಿ ಇದೆ. ಇನ್ನು ನಿಂಬೆ ಕೃಷಿಯಲ್ಲಿ ಯಶಸ್ವಿಯಾದ ರೈತರನ್ನ ಗಮನಿಸಿದ್ರೆ ಒಂದು ಸಾಮಾನ್ಯ ಗುಣ ಅವರಲ್ಲಿ ಕಾಣಿಸುವಂಥದ್ದು ಏನಂದ್ರೆ, ಅವರು ಪ್ರತಿ ತಿಂಗಳು ತೋಟವನ್ನ ಒಂದು ಒಳ್ಳೆಯ ರೀತಿಯಲ್ಲಿ ಗಮನಿಸಿ ಅದಕ್ಕೆ ಚಿಕಿತ್ಸೆ ಮಾಡುವುದರಲ್ಲಿ ಒಂದು ಮುಂಚೂಣಿಯಲ್ಲಿರುವ ಕಾರಣದಿಂದ ಅವರು ಯಶಸ್ವಿಯನ್ನ ಪಡೆದಿದ್ದಾರೆ. ನೀವು ಕೂಡ ಈ ರೀತಿಯಾಗಿ ಒಂದೊಳ್ಳೆಯ ಮೇಂಟೆನೆನ್ಸ್ ಮಾಡುವವರಾದ್ರೆ ನಿಂಬೆ ಕೃಷಿ ಮಾಡಬಹುದು. ಈಗ ಕೊನೆಯದಾಗಿ ಹೇಳುವುದಾದ್ರೆ, ನಿಂಬೆ ಕೃಷಿ ಯಾರಿಗೆ ಸೂಕ್ತ ಅಂತ ನಾನು ಹೇಳುವುದಾದ್ರೆ, ನೀವು ಇವತ್ತು ನೆಟ್ಟು 6 ತಿಂಗಳಲ್ಲಿ ದೊಡ್ಡ ಆದಾಯ ಬೇಕಂದ್ರೆ ಈ ಕೃಷಿ ನಿಮ್ಗಾಗಿ ಖಂಡಿತ ಅಲ್ಲ. ಆದ್ರೆ ನಿಮ್ಗೆ ತಾಳ್ಮೆ ಇದ್ರೆ, ಜಮೀನಿನ ಮೇಲೆ ಪ್ರೀತಿ ಇದ್ರೆ, ಅಥವಾ ಒಂದು ಸರಿಯಾದ ನಿರ್ವಹಣೆ ಮಾಡಲು ಸಿದ್ಧರಿದ್ರೆ ಮತ್ತು ಮುಂದಿನ 10-15 ವರ್ಷಗಳನ್ನ ಯೋಚಿಸಿ ಕೃಷಿ ಮಾಡಲು ಬಯಸಿದ್ರೆ, ಈಗನೇ ಒಂದು ಕೃಷಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ಇರುವವರು ಈ ಕೃಷಿಯನ್ನ ಖಂಡಿತವಾಗಿ ಪರಿಗಣಿಸಬಹುದು. 2026ರಲ್ಲಿ ಒಂದು ಪರಿಗಣಿಸಬಹುದಾದ ಒಂದು ಅತ್ಯುತ್ತಮ ತೋಟಗಾರಿಕಾ ಬೆಳೆಗಳಲ್ಲಿ ನಿಂಬೆ ಕೂಡ ಒಂದು. ಕೊನೆಯದಾಗಿ ನಾನು ಹೇಳುವ ಒಂದು ಮಾತನ್ನ ನೀವು ನೆನಪಲ್ಲಿ ಇಟ್ಕೊಳ್ಳಿ. ಅದೇನಂದ್ರೆ, ನಿಂಬೆ ಕೃಷಿಯಲ್ಲಿ ಹಣ ಮಾಡುವವರು ನಿಂಬೆ ಬೆಳೆಸುವವರು ಅಲ್ಲ, ನಿಂಬೆ ಕೃಷಿಯನ್ನ ಸರಿಯಾಗಿ ಅರ್ಥ ಮಾಡಿಕೊಂಡವರು. ಇಷ್ಟನ್ನ ಹೇಳ್ತಾ ಈ ವಿಡಿಯೋವನ್ನ ಇಲ್ಲೇ ಮುಗಿಸ್ತೇನೆ. ಮುಂದಿನ ವೈಜ್ಞಾನಿಕ ವಿಡಿಯೋಗಳಿಗೆ ಅಥವಾ ಒಂದು ಕೃಷಿ ಚಟುವಟಿಕೆಯ ವಿಡಿಯೋಗಳಿಗೆ ನನ್ನ ಚಾನಲ್ ನಿರುತ್ತರವನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೇನೆ. ಧನ್ಯವಾದಗಳು.